ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವು ಇವತ್ತು ಡಿಫ್ರೆಂಟ್ ಆಗಿರುವಂಥ ಒಂದು ಇಡ್ಲಿ ಮಾಡೋಣ. ಈ ಡಿಫ್ರೆಂಟ್ ಅಂದರೆ ಏನು ಗೊತ್ತ್ರಿ, ನಾ ಇಲ್ಲ ರವೆ ಬಳಸಿಲ್ಲ ಮತ್ತು ಉದ್ದಿನ ಬೇಳೆನೂ ಬಳಸಿಲ್ಲ. ಅಕ್ಕಿ ಹಾಕಿ ನಾನು ಇಡ್ಲಿ ಮಾಡ್ಲಿಕ್ಕತ್ತೀನಿ. ಈ ಅಕ್ಕಿ ಇಡ್ಲಿ ಅಕ್ಕಿ ಅಂತಲೂ ಸಿಗ್ತಾವ್ರಿ, ಮತ್ತು ಕೆಲವೊಬ್ಬರು ಸಾದಾ ಅಕ್ಕಿ ರೇಷನ್ ಅಕ್ಕಿಯಿಂದನೂ ಮಾಡ್ತಾರೆ. ಈ ಅಕ್ಕಿ ಸಿಕ್ಕರೆ ಇದೇ ತಗೊಳ್ರಿ, ಇಲ್ಲ ರೇಷನ್ ಅಕ್ಕಿಲೇನೂ ಮಾಡ್ಬೋದು. 1.5 ಕಪ್ನಷ್ಟು ನಾ ಅಕ್ಕಿ ತಗೊಂಡೆ, ಅದಕ್ಕೆ ಅರ್ಧ ಕಪ್ನಷ್ಟು ಹೆಸರು ಬ್ಯಾಳೆ ತಗೊಂಡೆ. ಕೆಲವೊಬ್ರಿಗೆ ಉದ್ದಿನ ಬೇಳೆ ಆಗ್ತಿರಂಗಿಲ್ಲಲ್ರಿ, ಅಂಥವ್ರು ಇದನ್ನು ಮಾಡ್ಕೋಬೋದು ನೋಡ್ರಿ. ಇದಕ್ಕೆ ನಾ 2 ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೊಂಡೆ. ಇವನ್ನಿಷ್ಟು ಏನು ಮಾಡ್ಬೇಕ್ರಿ, ಒಂದು ಸತಿ ತೊಳೆದು ಇಟ್ಕೊಳ್ತೀನಿ. ಒಂದು ಸತಿ ತೊಳೆದು ಆಮೇಲೆ ಅದಕ್ಕೆ ನೀರು ಹಾಕಿ ನೆನೆಲಿಕ್ಕೆ ಇಟ್ಟೆ ನೋಡ್ರಿ. ನನಗೆ ಇನ್ನೊಂದು ಸಾಮಾನು ಮರ್ತಿದ್ದೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಾಬುದಾನಿ ಹಾಕ್ಬೇಕ್ರಿ. ಭಾರಿ ಮಸ್ತ್ ಆಗ್ತಾವ್ರಿ ಇಡ್ಲಿ. ಒಂದು 5-6 ತಾಸು ಇವನ್ನ ನೆನೆಲಿಕ್ಕಿಟ್ಟು ಆಮೇಲೆ ಇವನ್ನ ರುಬ್ಕೊಳ್ಳೋದು ಹೆಂಗಂದ್ರೆ, ಅಕ್ಕಿ ಸಪ್ರೇಟ್ ರುಬ್ಕೋಬೇಕು ಮತ್ತು ಅದು ಬ್ಯಾಳಿ ಎಲ್ಲ ಏನು ಹಾಕಿರ್ತೀನಲ್ಲ ಅದನ್ನು ಸಪ್ರೇಟಾಗಿ ರುಬ್ಕೋಬೇಕು. ಸ್ವಲ್ಪ ಸ್ಮೂತ್ ಆಗ್ಬೇಕ್ರಿ ಇದು ಅಕ್ಕಿ ರುಬ್ಕೊಂಡಿದ್ದು. ಹಿಂಗೆ ಸ್ಮೂತ್ ಬಂದದ್ದು ನೋಡ್ರಿ. ಆಮೇಲೆ ಇದಕ್ಕೆ ನಾನು ಚುರುಮುರಿ ಹಾಕೇನ್ರಿ. ಚುರುಮುರಿ ಹಾಕೋದ್ರಿಂದ ಫುಲ್ ಹಿಂಗೆ ಫ್ಲಫಿಯಾಗಿ ಬರ್ತಾವ್ರಿ ಇಡ್ಲಿ. 2 ಕಪ್ನಷ್ಟು ಚುರುಮುರಿ ಹಾಕೀನಿ. ಇಲ್ಲ ನೀವು ಅವಲಕ್ಕಿ ಹಾಕೋದಿದ್ರೆ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಹಾಕಿದ್ರೆ ಸಾಕು. ಅವಲಕ್ಕಿ ವಜ್ಜೆ ಬರ್ತಾವಲ್ರಿ, ಅದಕ್ಕೆ ಅರ್ಧ ಕಪ್ ಸಾಕು. ಈಗ ಇವನ್ನ ಬೇರೆ ರುಬ್ಕೊಂಡೆ, ಹೆಸರು ಬ್ಯಾಳೆ, ಇದು ಸಾಬುದಾನಿ ಇದೆಲ್ಲ ಇತ್ತಲ್ಲ, ಚುರುಮುರಿ, ಇದನ್ನು ಬೇರೆ ರುಬ್ಕೊಂಡು ಆ ಅಕ್ಕಿ ರುಬ್ಕೊಂಡಿದ್ವಲ್ರಿ ಅದ್ರೊಳಗೆ ಹಾಕಿ ಚಲೋ ತಂಗ ಕೈ ಆಡಿಸ್ಬೇಕು. ಚಲೋ ತಂಗ ಕೈ ಆಡಿಸಿ ಅದನ್ನು ಮುಚ್ಚಿಟ್ಬಿಡ್ಬೇಕು. ಈಗ ರಾತ್ರಿ ನಾವು ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಮಾಡಲಿಕ್ಕೆ ಸರಳ ಆಗ್ತದೆ. ಸೇಮ್ ಆ ಇಡ್ಲಿ ಮಾಡ್ತೀವಲ್ರಿ ನಮ್ದು ದಿನ ರೆಗ್ಯುಲರ್ ಇಡ್ಲಿ ರವದಲ್ಲೇ, ಹಂಗೆ ಸೇಮ್ ಸ್ಮೂತ್ ಆಗ್ಬೇಕ್ರಿ ಇದು ಬ್ಯಾಟರ್. ಇಷ್ಟು ಮಾಡಿ ಮುಚ್ಚಿಟ್ಬಿಟ್ಟೆ. ಮರುದಿವ್ಸ ಬೆಳಗ್ಗೆ ತೆಗೆದು ನೋಡಿದಾಗ ನೋಡ್ರಿ ಎಂಥ ಮಸ್ತ್ ಬಂದದ. ಉದ್ದಿನ ಬೇಳೆ ಹಾಕಿಲ್ಲ ಅಂಥೇಳಿ ನಮಗೆ ಗೊತ್ತೇ ಆಗಂಗಿಲ್ಲ ನೋಡ್ರಿ, ಎಷ್ಟು ಸಾಫ್ಟ್ ಬಂದದ, ಎಷ್ಟು ಉಬ್ಬದ ನೋಡ್ರಿ ಹಿಟ್ಟು. ಭಾರಿ ಆಗ್ತಾವ್ರಿ ಇಡ್ಲಿ ಇದರಲ್ಲೇ. ಅಕ್ಕಿಲೇ ಮಾಡಿದ ಇಡ್ಲಿ ರುಚಿನ ಬೇರೆ ಅನ್ನಿಸ್ತದೆ ನೋಡ್ರಿ. ಒಂದು ಸತಿ ನೀವು ಇದನ್ನು ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತದ. ಇದಕ್ಕೆ ಉಪ್ಪು ಹಾಕಿದೆ, ರಾತ್ರಿ ಉಪ್ಪು ಹಾಕಂಗಿಲ್ರಿ ನಾವು, ಬೆಳಗ್ಗೆನ ಉಪ್ಪು ಹಾಕಿದೆ. ಇದಕ್ಕೆ ಉಪ್ಪು ಹಾಕಿ ಅದನ್ನು ಒಂದು ಸತಿ ತಿರುವಿ ಇಟ್ಟೆ. ಆಮೇಲೆ ಇಲ್ಲಿ ಇನ್ನೊಂದು ಸಾಂಬಾರು ಮಾಡ್ಲಿಕ್ಕತ್ತೀನಲ್ರಿ ನಾನು, ಟೊಮೆಟೊ ಸಾಂಬಾರು ಮಾಡ್ಲಿಕ್ಕತ್ತೀನಿ. ಟೊಮೆಟೊ ರಸಮ್, ಸಾಂಬಾರು ಅನ್ನಂಗಿಲ್ಲ ರಸಮ್ ಅನ್ಬೋದ್ರಿ ಇದಕ್ಕೆ. ಒಂದು 3-4 ಟೊಮೆಟೊ ನಾನು ಕುದಿಲಿಕ್ಕೆ ಇಟ್ಕೊಂಡೆ. ಹಂಗೆ 2 ಇವು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ, ಅವನ್ನ ಒಂದು ಸತಿ ತೆಗೆದು ಇಟ್ಕೊಂಡು ಇಡ್ಲಿ ಹಾಕ್ಲಿಕ್ಕತ್ತೀನಿ ನೋಡ್ರಿ. ಎಲ್ಲ ಫಸ್ಟ್ ಟೈಮ್ ಹಚ್ಚುವಾಗ ಒಂಚೂರು ಹೆಚ್ಚು ಹಚ್ಬೇಕು ಎಣ್ಣೆ. ಎಲ್ಲ ಇಡ್ಲಿದು ಹಾಕ್ಕೊಂಡು ಇಡ್ಲಿ ಮಾಡ್ಲಿಕ್ಕೆ ಇಟ್ಕೊಂಡೆ. ಇದು ನೋಡ್ರಿ, ಇದು ಅಷ್ಟೇ, ರಸಮು ಅಷ್ಟೇ ಫಟಾಫಟ್. ಯಾವ ಬ್ಯಾಳೆ ಕುದಿಸೋದು ಮಾಡೋದು ಏನು ಬೇಕಾಗಂಗಿಲ್ಲ ನೋಡ್ರಿ, ಪಟ ಮಾಡ್ಬೋದು. ಈ ಟೊಮೆಟೊ ಇದ್ರೆ ಸಾಕು ನೋಡ್ರಿ. ಮತ್ತು ಒಂದು ಸ್ವಲ್ಪ ಕೊಬ್ಬರಿನೂ ಬೇಕಿದಕ್ಕೆ. 2 ಇದ್ದು ಬಿಟ್ರೆ ಮಸ್ತ್ ರಸಮ್ ರೆಡಿ ಆಗ್ತದೆ. ಈಗ ರಸಮ್ ಮಾಡೋಣ ಬರ್ರಿ. ಫಸ್ಟ್ ಅದು ಟೊಮೆಟೊ ಮೇಲಿಂದೆಲ್ಲ ಸಿಪ್ಪಿ ತಕ್ಕೊಂಡು ಅವನ್ನೇನು ಮಾಡ್ಬೇಕ್ರಿ, ಮಿಕ್ಸರ್ಗೆ ಹಾಕ್ಕೋಬೇಕು. ಅದಕ್ಕಿಂತ ಮೊದಲು ನಾನು ಸ್ವಲ್ಪ ಕೊಬ್ಬರಿ ತಗೊಂಡು ಅದನ್ನು ಇದು ಮಾಡ್ಕೋಬೇಕು, ಮಿಕ್ಸರ್ ಮಾಡಿಕೊಂಡೆ. ಅದರ ಒಣ ಪೌಡ್ರಲ್ಲ, ಅದು ನೀರು ಹಾಕಿ ಕೊಬ್ಬರಿ ಮಿಕ್ಸರ್ ಹಾಕ್ಕೊಂಡೆ ರೀ. ಇದು ಸಾರಿಗೆ ಹಾಕಲಿಕ್ಕೆ, ಇದು ರಸಮಿಗೆ ಹಾಕಲಿಕ್ಕೆ ಹಿಂಗಾತು ನೋಡ್ರಿ. ಇದನ್ನಿಷ್ಟು ಹಾಕ್ಕೊಂಡು ಆಮೇಲೆ ಏನು ಮಾಡಬೇಕು, ಇದು ಏನು ಟೊಮೆಟೊ ಇರ್ತಾವಲ್ರಿ ಇದನ್ನು ಟೊಮೆಟೊನು ರುಬ್ಕೋಬೇಕು. ಟೊಮೆಟೊ ಮತ್ತು ಅದು ಒಣ ಮೆಣಸಿನ್ಕಾಯಿ ನಾವು ಮಾಡಿಟ್ಟಿರ್ತೀವಲ್ಲ, ಅದನ್ನು ಕುದಿಸಿಟ್ಟಿರ್ತೀವಲ್ರಿ ಅದನ್ನು ರುಬ್ಕೋಬೇಕು. ನಾನು ಇಲ್ಲಿ 2 ಹಾಕ್ಕೊಂಡೀನಿ. ಇವು ಖಾರ ಇಲ್ಲರಿ, ಅದಕ್ಕೆ ನಾನು 2 ಹಾಕ್ಕೊಂಡೀನಿ. ನೀವು ಮೆಣಸಿನ್ಕಾಯಿ ಹೆಂಗವ ನೋಡ್ಕೊಂಡು ನೀವು ಹಾಕ್ಕೊಳ್ರಿ. ಇದನ್ನಿಷ್ಟ ಆದಮೇಲೆ ಇದನ್ನು ಏನು ಮಾಡಬೇಕು, ಒಗ್ಗರಣೆ ಹಾಕ್ಬೇಕು. ಈಗ ನಾ ಫಸ್ಟ್ ಚಟ್ನಿದು ಮಾಡ್ಲಿಕ್ಕತ್ತೀನಿ ರೀ. ಚಟ್ನಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಮಾಡೀನಿ ರೀ. ಕಡ್ಲೆಬೇಳೆ ಮತ್ತು ಒಂದು 3 ಟೇಬಲ್ ಸ್ಪೂನು ಮತ್ತು 1-2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕಿ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ತಾಳಿಸ್ಬೇಕು ರೀ. ಇವನ್ನ ಎಣ್ಣೆ ಒಳಗೆ ತಾಳಿಸಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಬೇಕು. ಇವನ್ನೂ ಸ್ವಲ್ಪ ಮೆಣಸಿನ್ಕಾಯಿನೂ ಸ್ವಲ್ಪ ಚಟಪಟ ಅನ್ಬೇಕು ನೋಡ್ರಿ. ಇವು ಇಷ್ಟ ಆದಮೇಲೆ ಅದಕ್ಕೆ ಜೀರಿಗೆ, ಇಂಗು ಇಷ್ಟು ಹಾಕಿ ಚಲೋ ಹೊತ್ತಂಗೆ ಕೈ ಆಡಿಸಿ ಇವನ್ನ ಆರ್ಬೇಕ್ರಿ. ಆಮೇಲೆ ನಾ ಇಲ್ಲಿ ಏನು ಮಾಡೀನಿ, ಹುಳಿಗೆ ಅಂಥೇಳಿ ಒಂದು ಟೊಮೆಟೊ ಕಾಯಿ ಹಾಕಿದೆ. ಯಾಕಂದ್ರೆ ಇಲ್ಲಾಂದ್ರೆ ನೀವು ಹುಣಸೆ ಹಣ್ಣು ಹಾಕ್ಕೋಬೋದು ಒಂದು ಸ್ವಲ್ಪ. ಟೊಮೆಟೊ ಕಾಯಿ ಇತ್ತು ರೀ, ಟೊಮೆಟೊ ಕಾಯಿ ಹಾಕಿದ್ರೆ ಅದ್ರದ್ದೊಂದು ರುಚಿನ ಬೇರೆ ಬರ್ತದಲ್ಲ, ಅದಕ್ಕೆ ನಾ ಟೊಮೆಟೊ ಕಾಯಿ ಹಾಕಿದೆ. ಇದನ್ನಿಷ್ಟು ಏನು ಮಾಡಬೇಕು, ಆರ್ಲಿಕ್ಕೆ ಇಡ್ಬೇಕು ಇದನ್ನು. ಈಗ ಬುಟ್ಟಿ ಒಳಗೆ ನಾನು ಸಾರಿಗೆ ಒಗ್ಗರಣೆ ಹಾಕ್ತೀನಿ ರೀ. ಸ್ವಲ್ಪ ಮೊದಲು ಒಂಚೂರು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಇಂಗು, ಅರಿಶಿನ ಪುಡಿ,
ಪುಡಿ ಇಷ್ಟು ಹಾಕಿ ಒಗ್ಗರಣೆ ಹಾಕ್ತೀನಿ ರೀ. ಇದಿಷ್ಟು ಹಾಕಿದ್ಮೇಲೆ ಅದೇನು ನಾವು ಟೊಮೆಟೊ ರುಬ್ಕೊಂಡಿರ್ತೀವಲ್ರಿ, ಆ ಟೊಮೆಟೊ ರುಬ್ಕೊಂಡಿದ್ದನ್ನು ಇದ್ರೊಳಗೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಬೇಕ್ರಿ. ಇದು ರುಬ್ಕೊಂಡಿದ್ದು ಹಾಕಿದ್ವಿ ನೋಡ್ರಿ, ಒಂದು 2 ನಿಮಿಷ, ಯಾಕಂದ್ರೆ ಆಲ್ರೆಡಿ ಟೊಮೆಟೊ ಬೆಂದಿರ್ತದ ಮತ್ತು ಮಿಕ್ಸರ್ಗೂ ಹಾಕಿರ್ತೀವಿ. ಭಾಳ ಹೊತ್ತು ಬೇಕಾಗಂಗೆ ಫಟಾಫಟ್ ಅಂಥೇಳಿ ರಸಮ ರೆಡಿ ಆಗ್ತದೆ. ಈ ಟೊಮೆಟೊ ಕುದಿಸ್ಕೊಂಡಿದ್ವಲ್ರಿ ಅದರ ನೀರು ರೀ ಇದು, ಅದರೊಳಗೆ ಹುಳಿ ಅಂಶ ಇರ್ತದಲ್ಲ, ಅದಕ್ಕೆ ಆ ನೀರು ಹಾಕಿದೆ. ಇದಿಷ್ಟು ಹಾಕಿ ಒಂದು ಸತಿ ಕುದಿಸ್ಬೇಕು. ಆಮೇಲೆ ಅದೇನು ನಾವು ಕೊಬ್ಬರಿ ರುಬ್ಬಿಟ್ಕೊಂಡಿದ್ವಲ್ರಿ, ಹಸಿ ಕೊಬ್ಬರಿ, ಅದನ್ನು ಹಾಕ್ಬೇಕು ನೋಡ್ರಿ. ಇದು ಹಾಕೋದ್ರಿಂದ ಒಂದು ಸಾಂಬಾರು ಟೇಸ್ಟ್ ಮಸ್ತ್ ಆಗ್ತದೆ, ಮತ್ತೊಂದು ಸಾಂಬಾರಿಗೆ ಥಿಕ್ನೆಸ್ ಬರ್ತದೆ ರೀ. ಕೊಬ್ಬರಿ ಹಾಕೋದ್ರಿಂದ ಆ ಸಾಂಬಾರು ಥಿಕ್ಕಾಗೇ ಆಗ್ತದೆ. ಅಂದ್ರೆ ನಾವು ಬ್ಯಾಳಿ ಹಾಕಿಲ್ಲ ಅನ್ನೋದು ಗೊತ್ತಾಗಂಗಿಲ್ಲ. ಮತ್ತು ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಿದೆ, ಆಮೇಲೆ ಬೆಲ್ಲ, ಉಪ್ಪು ಇಷ್ಟು ಹಾಕಿದೆ. ನಾನು ಇಲ್ಲೇ ಖಾರ ಪುಡಿ ಹಾಕಲಿಲ್ಲ, ಯಾಕಂದ್ರೆ ಒಣ ಮೆಣಸಿನ್ಕಾಯಿ ಹಾಕಿದ್ನಲ್ರಿ, ನಾ ಹಿಂಗಾಗಿ ಖಾರ ಪುಡಿ ಹಾಕಲಿಲ್ಲ. ಯಾರಿಗಾದರೂ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನಿಸ್ತವರು ನೀವು ಖಾರ ಪುಡಿ ಹಾಕ್ಕೋಬೋದು ಒಂದು ಸ್ವಲ್ಪ. ಈಗ ಇನ್ನು ಚಟ್ನಿ ಮಾಡೋಣ್ರಿ. ಇದು ಕೊಬ್ಬರಿ ಹಾಕಿಟ್ಕೊಂಡು ಆಮೇಲೆ ಇವೇನು ನಾವು ತಾಳಿಸಿಟ್ಕೊಂಡಿದ್ವಲ್ಲ ಇದನ್ನು ಹಾಕಿದೆ. ಆರಿತ್ರಿ ಇದು ಫುಲ್ಲ, ಆರಿದ್ದನ್ನು ಇದಕ್ಕೆ ಹಾಕಿ ಇದಕ್ಕೊಂಚೂರು ಉಪ್ಪು ಮತ್ತು ಕೊತ್ತಂಬರಿ ಹಾಕಿ ಮಾಡ್ಬೇಕು. ಚಟ್ನಿ ಭಾರಿ ರುಚಿ ಅನ್ನಿಸ್ತದೆ ನೋಡ್ರಿ. ಬೇಕಂದ್ರೆ ಹಿಂಗೆ ಒಮ್ಮೆ ಮಾಡಿ ಕಡ್ಲಿಬೇಳೆ ಉದ್ದಿನಬೇಳೆ ಹುರಿದು ಮಾಡ್ಬೇಕ್ರಿ, ಚಟ್ನಿ ಭಾಳ ರುಚಿ ಅನ್ನಿಸ್ತದೆ. ಈಗ ಚಟ್ನಿನೂ ರೆಡಿ ಆಯ್ತು. ಚಟ್ನಿ ಏನು ಮಾಡೋದು, ಒಂದು ಪಾತ್ರೆಗೆ ತಕ್ಕೊಂಡು ಒಂದು ಸ್ವಲ್ಪ ಬೇಕಂದ್ರೆ ಒಗ್ಗರಣೆ ಕೊಟ್ಕೋಬೇಕು. ಬೇಡ ಒಗ್ಗರಣೆ, ಕೆಲವೊಬ್ರು ಒಗ್ಗರಣೆ ಇಷ್ಟಪಡ್ತಿರಂಗಿಲ್ಲ, ಬೇಡ ಅನ್ನೋರು ಬಿಡಬೇಕು. ಈಗ ನೋಡ್ರಿ ಇಡ್ಲಿ ರೆಡಿ ಆಗ್ಯಾವ. ಹೆಂಗೆ ಬಂದಾವ ಇಡ್ಲಿ ನೋಡ್ಕೊಂಡು ಬರೋಣ ಬರ್ರಿ. ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ಯಾವ. ಇಡ್ಲಿ ಇದ್ರಾಗೇನು ತೆಗೆದಿಟ್ಟಿವಿ. ಇದು ಸೇಮ್ ಟೈಮ್ ತೊಗೋತದ್ರಿ. ಇದು ಅಕ್ಕಿವಂತ ಹೇಳಿ ಭಾಳ ಹೊತ್ತಂತ ಏನೂ ತೊಗೊಳಂಗಿಲ್ಲ. ನಾವು ಏನು ನಾರ್ಮಲ್ ಇಡ್ಲಿ ಮಾಡ್ತೀವಿ ರವಾದ್ದು ಅಷ್ಟು ಟೈಮ್ ತೊಗೋತಾವೆ. ಇದು ಸಾಂಬಾರು ಕುದಿಲಿಕ್ಕತ್ತದ್ರಿ, ಇದಕ್ಕೆ ಒಂಚೂರು ಕೊತ್ತಂಬರಿ ಹಾಕಿದೆ ನೋಡ್ರಿ, ಸಾಂಬಾರದ ಕೆಲಸ ಮುಗೀತು. ಸಾಂಬಾರು ರೆಡಿ ಆಯ್ತು, ಚಟ್ನಿನೂ ರೆಡಿ ಆಯ್ತು. ಇನ್ನು ಇಡ್ಲಿ ತೆಗೆದ್ಬಿಟ್ರೆ ಎಲ್ಲ ರೆಡಿ ಆದಂಗೆ ನೋಡ್ರಿ. ಈಗ ಬರ್ರಿ ಇಡ್ಲಿ ಹೆಂಗೆ ಬಂದಾವ ಅಂತ ಹೇಳಿ ನೋಡ್ಕೊಂಡು ಬರೋಣಂತ. ನೋಡ್ರಿ ಇಲ್ಲಿ ಇಡ್ಲಿ ತೆಗೆದೆ ಈಗ, ಭಾರಿ ಮಸ್ತ್ ಬಂದವ್ರು ನೋಡ್ರಿ. ಒಂಚೂರು ತಳಗೆ ಹತ್ತಿಲ್ಲ, ಏನಿಲ್ಲ, ಇಂಥ ಮಸ್ತ್ ಸ್ಮೂತ್ ಬಂದಾವ ಇವು. ಸಂಜೆ ತನಕನೂ ಹಿಂಗೆ ಇದ್ದು ನೋಡ್ರಿ ಇಡ್ಲಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಬಂದದ, ಇಷ್ಟು ಮಸ್ತ್ ಸ್ಮೂತಾಗಿ ಇಷ್ಟು ಹಗರ್ ಬಂದಾವ್ರಿ ಇಡ್ಲಿ, ಭಾರಿ ಹಗರ್ ಬಂದಾವ. ಮತ್ತು ಖರೇನ ಅಕ್ಕಿ ಇಡ್ಲಿ ಟೇಸ್ಟ ಬೇರೆ ಇರ್ತದೆ ನೋಡ್ರಿ. ಈಗ ರವಾ ಇಡ್ಲಿ ಮಾಡೋದು ಇದು ಮಾಡೋದು ಭಾರಿ ಟೇಸ್ಟ್ ಡಿಫ್ರೆಂಟ್ ಅನ್ನಿಸ್ತವ. ಮತ್ತೊಂದು ತೆಗೆದು ನೋಡ್ಲಿಕತ್ತೀನಿ ನೋಡ್ರಿ, ಹೆಂಗೆ ಮುರಿತದ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತ್ರಿ ಇಡ್ಲಿನ ಇದು. ಆಮೇಲೆ ನೋಡ್ರಿ ನೀವು ಉದ್ದಿನಬೇಳೆ ನಾವು ಹಾಕಿಲ್ಲ ಅನ್ನೋದು ಒಂದು ಸ್ವಲ್ಪರ ಗೊತ್ತಾಗ್ತದನ್ರಿ, ಒಂಚೂರು ಗೊತ್ತಾಗಂಗಿಲ್ಲ. ಸೇಮ್ ಹೆಸರು ಬೇಳೆನೂ ಹಂಗೆ ಅನ್ನಿಸ್ತದ. ಕಲರು ಸತಕ್ಕೆ ಹಳದಿ ಆಗೋದಿಲ್ರಿ, ಏನೂ ಇಲ್ಲ. ಆದ್ರೆ ಯಾರಿಗೋ ಕೆಲವೊಬ್ರಿಗೆ ಏನಾಗ್ತದ್ರಿ, ಉದ್ದಿನಬೇಳೆ ವಾತ ಅನ್ನಿಸ್ತಿರ್ತದೆ, ಅಂಥವ್ರು ಇದು ಮಾಡ್ಕೊಳ್ಳಿಕ್ಕೆ ಚಲೋ. ಆಮೇಲೆ ವಜ್ಜ ಅನ್ನಿಸ್ತಿರ್ತದ್ರಿ ಕೆಲವೊಬ್ರಿಗೆ ಉದ್ದಿನಬೇಳೆ ಪದಾರ್ಥ ತಿಂದ್ರೆ, ಅವ್ರಿಗೆ ಇದನ್ನು ಮಾಡ್ಕೊಂಡ್ರೆ ಆರೋಗ್ಯದ ದೃಷ್ಟಿಯಿಂದನೂ ಬೆಸ್ಟ್ ಅನ್ನಿಸ್ತದೆ. ಪಿತ್ತ ಆಗೋದಿಲ್ಲ ರೀ, ಇದು ಹೆಸರು ಬೇಳೆದು ಮಾಡ್ಕೊಂಡ್ರೆ ಪಿತ್ತ ಅನಿಸೋದಿಲ್ಲ. ಆಮೇಲೆ ಉದ್ದಿನ ಬೇಳೆಗಿಂತ ಇದು ಹಗರ್ರಿ, ಭಾಳ ಹೊಟ್ಟೆ ಹಿಡಿಯೋದಿಲ್ಲ ರೀ. ನೋಡಿದ್ರಲ್ರಿ ವೀಕ್ಷಕರೇ ಹೆಂಗೆ ಅನ್ನಿಸ್ತು ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ಮಾಡಿದ್ದು ಇಡ್ಲಿ. ನೀವು ಅಕ್ಕಿ ಇಲ್ಲ ಮತ್ತು ಬರೀ ಇಡ್ಲಿ ರವೆ ಇದ್ದಾಗಲೂ ನೀವು ಹೆಸರು ಬೇಳೆ ಹಾಕ್ಕೊಂಡು ಮಾಡ್ಬೋದು. ನನಗೆ ಇದನ್ನು ಕಲಿಸಿದ್ದು ನಮ್ಮ ಸುಮಾ ಮೌಶಿ ಅಂತ ಹೇಳಿರಿ. ಸುಮಾ ಮೌಶಿ ನಮಗೆ ಇದನ್ನು ಹೇಳ್ಕೊಟ್ಟಿಲ್ಲ, ನಮ್ಮಮ್ಮನ ತಂಗಿರಿ ಅವರು. ಉದ್ದಿನ ಬೇಳೆಗಿಂತ ಇದು ಮಸ್ತ್ ಆಗ್ತದೆ. ಹಾಗಂದ್ರೆ ವೀಕ್ಷಕರೇ ನೀವು ಮಾಡಿ ನೋಡ್ರಿ, ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.